ಇನ್ನು ಇಲ್ಲಿ ನೋಡಿ, ನೆಲಮಂಗಲದಲ್ಲಿ ಜಮೀನು ವಿವಾದ ಆಗಿದೆ. ಇದರಿಂದ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ. ಪೊಲೀಸ್ ಠಾಣೆಯನ್ನ ಮೆಟ್ಟಿಲೇರಿದೆ. ಸಿವಿಲ್ ವ್ಯಾಜ್ಯ ಠಾಣೆಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಮನೆ ಬಾಗಿಲನ್ನ ಹಾಕಿ ವೆಲ್ಡಿಂಗ್ ಮಾಡಿ ಬಂಧನ ಮಾಡಲಾಗಿದೆ. ಮಗಳ ಮದುವೆಗಾಗಿ ಜಮೀನನ್ನ ಮಾರಿತ್ತು ಕುಟುಂಬ. ನೆಲಮಂಗಲದಲ್ಲಿ ಜಮೀನು ವಿವಾದ, ಬೀದಿಗೆ ಬಿದ್ದ ಕುಟುಂಬ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಿವಿಲ್ ವ್ಯಾಜ್ಯ ಠಾಣೆಗೆ ತೆರಳಿದ್ದ ವೇಳೆ ಮನೆ ಬಾಗಿಲು ವೆಲ್ಡಿಂಗ್ ಮಾಡಿ ಬಂದ್ ಮಾಡಲಾಗಿದೆ. ಮಗಳ ಮದುವೆಗಾಗಿ ಜಮೀನು ಮಾರಿತ್ತು ಕುಟುಂಬ. ರಿಜಿಸ್ಟರ್ ಬಳಿಕ ತನ್ನ ಹೆಸರಿಗೆ ಆಸ್ತಿ ವರ್ಗಾವಣೆಯನ್ನ ಮಾಡಿಕೊಂಡಿದ್ದಾರೆ. ಆಸ್ತಿ ವರ್ಗಾವಣೆ ಮಾಡಿಕೊಂಡು ಹಣ ಕೊಟ್ಟಿಲ್ಲವೆಂಬ ಆರೋಪ ಕೇಳಿಬಂದಿರುವಂಥದ್ದು. ಇನ್ನು ಜಮೀನು ಮಾಲೀಕರಾದ ಪದ್ಮ ಹಾಗೂ ಮಗಳು ಭಾಗ್ಯ ಆರೋಪವನ್ನು ಮಾಡ್ತಿದ್ದಾರೆ. ನೆಲಮಂಗಲದಲ್ಲಿ ಜಮೀನು ವಿವಾದ, ಬೀದಿಗೆ ಬಿದ್ದಿರುವಂಥದ್ದು. ಇದೀಗ ಕುಟುಂಬ ಠಾಣೆಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ಮನೆ ಬಾಗಿಲು ಹಾಕಿ ವೆಲ್ಡಿಂಗ್ ಅನ್ನ ಮಾಡಿ ಬಂದ್ ಮಾಡಲಾಗಿದೆ. ಮಗಳ ಮದುವೆಗಾಗಿ ಜಮೀನನ್ನ ಮಾರಿದಂಥದ್ದು. ರಿಜಿಸ್ಟರ್ ಬಳಿಕ ತನ್ನ ಹೆಸರಿಗೆ ಆಸ್ತಿ ವರ್ಗಾವಣೆಯನ್ನ ಕೂಡ ಮಾಡಿಕೊಂಡಿದ್ರು. ಆಸ್ತಿ ವರ್ಗಾವಣೆಯನ್ನ ಮಾಡಿಕೊಂಡು ಹಣ ಕೊಟ್ಟಿಲ್ಲ ಅಂತ ಇದೀಗ ಆರೋಪವನ್ನ ಮಾಡ್ತಿದ್ದಾರೆ. ಜಮೀನು ಮಾಲೀಕರಾದಂತಹ ಪದ್ಮ ಹಾಗೂ ಮಗಳು ಭಾಗ್ಯ ಆರೋಪವನ್ನ ಮಾಡ್ತಿರುವಂಥದ್ದು. ಖರೀದಿಸಿದ ಜಮೀನು ಸ್ವಾಧೀನಕ್ಕೆ ಬಿಡ್ತಾ ಇಲ್ಲ ಅಂತ ದೂರನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟು ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಈ ಕುರಿತಾಗಿ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ದೂರು ಹಿನ್ನೆಲೆ ಪೊಲೀಸ್ ಠಾಣೆಗೆ ತಾಯಿ ಮಗಳಿಬ್ರು ಕೂಡ ಹೋಗಿದ್ರು. ಪೊಲೀಸ್ ಠಾಣೆಗೆ ದೂರು ಕೊಟ್ಟ ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್. ದೂರು ಹಿನ್ನೆಲೆ ಪೊಲೀಸ್ ಠಾಣೆಗೆ ತೆರಳಿದ್ದ ತಾಯಿ ಮಗಳು. ಇದೇ ಸಂದರ್ಭದಲ್ಲಿ ಮನೆಯ ಬಾಗಿಲನ್ನ ಬಂದ್ ಮಾಡಿ ವೆಲ್ಡಿಂಗ್ ಅನ್ನ ಮಾಡಲಾಗಿದೆ. ವಿಚಾರಣೆ ಮುಗಿಸಿ ಮನೆಗೆ ಬಂದ ವೇಳೆ ತಾಯಿ ಮಗಳಿಗೆ ಶಾಕ್ ಆಗಿದೆ. ಮನೆಯೊಳಗೆ ತೆರಳಲಾಗದೆ ಬಾಗಿಲ ಬಳಿ ಕೂತ್ಕೊಂಡಿದ್ದಾರೆ. ರೋಧನೆಯನ್ನ ತೋರಿಸ್ತಾ ಇದ್ದಾರೆ. ಪೊಲೀಸರು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಾಗಿಲು ಬಳಿ ಕೂತು ನ್ಯಾಯಕ್ಕಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ವೆಲ್ಡಿಂಗ್ ಅನ್ನ ಮಾಡಲಾಗಿದೆ. ಪೊಲೀಸರು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಪರವಾಗಿ ನಿಲ್ತಾ ಇಲ್ಲ ಅಂತ ತಾಯಿ ಮತ್ತು ಮಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಧ ಎಕರೆ ಸರ್ವೆ ನಂಬರ್ 2 20 ಗುಂಟೆ 20 ಗುಂಟೆ ಅನ್ನೋದು ನಮ್ಮ ತಂದೆ ಹೆಸರಲ್ಲಿ ಇತ್ತು ಸರ್. ಇದು ಜಮೀನು. ಇದು ನನ್ನ ಮದುವೆ ಸೆಟ್ ಆಗುತ್ತೆ 2015ರಲ್ಲಿ. ನನ್ನ ಮದುವೆ ಎಂಗೇಜ್ಮೆಂಟ್ ಅಂತ ಆಗುತ್ತೆ. ಆ ಹಣದ ಅವಶ್ಯಕತೆ ಇರೋದ್ರಿಂದ ನಮ್ಮ ತಂದೆ ತಾಯಿ ಇಬ್ರು ಜಮೀನು ಮಾರೋಣ ಅಂತ ಯೋಚನೆ ಮಾಡಿದ್ರು. ಸಾಲ ತಗೊಳ್ಳೋಣ ಅಂದ್ಕೊಂಡ್ವಿ, ಬೇಡ ಅಂತ ನಮ್ಮ ತಂದೆ ಜಮೀನೇ ಮಾರಕ್ಕೆ ಹೋದ್ರು. ಮಾರಕ್ಕೆ ಹೋದ್ರೆ ನೋಡಿದ್ರೆ ಇಲ್ಲಿ ಊರಿನವರೇ ಯಾರೋ ಒಬ್ರು ಇದು ಮಾಡಿ ಇಲ್ಲೇ ಇದ್ದಾರೆ ಒಬ್ರು ಅರುಣ ಅಂತ, ಅವರೇ ತಗೋತಾರೆ ಅಂತ ಹೇಳಿದ್ರು. ಈ ಊರಿನವರೇ ಅಲ್ವಾ ನಮ್ಮನ್ನು ನೋಡಿರೋರು ಅಂದ್ಕೊಂಡು ನಮ್ಮ ಮನೇಲಿ ನಮ್ಮಪ್ಪ ನಂಬಿಕೆ ಮೇಲೆ ಬಂದು ಅವರೇ ಮಾತಾಡಿ ಎಲ್ಲ ಮಾಡಿ, ಅದು ಇದನ್ನ ಮಾತಾಡಿದ ಒಂದೇ ದಿನದಲ್ಲೇ ನೆಕ್ಸ್ಟ್ ಡೇನೇ ರಿಜಿಸ್ಟರ್ ಮಾಡ್ಕೊತೀವಿ. ಟೈಮೇ ಇಲ್ಲ ಸರ್, ಇದಕ್ಕೆ ಟೈಮೇ ಕೊಟ್ಟಿಲ್ಲ. ಮಾತಾಡೋಕ್ಕೆ ಅಂತ ಕರೆದ್ರು, ನಮ್ಮಪ್ಪ ಮಾತಾಡಿದ್ರು. ಮಾರನೇ ದಿನಕ್ಕೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ, ಬಂದ್ಬಿಡಿ ಪೇಪರ್ ರೆಡಿ ಮಾಡಿಬಿಡ್ತೀನಿ, ನಮ್ಮ ಅಕ್ಕನ ಮಗಳ ಹೆಸರಲ್ಲಿ ಮಾಡ್ತೀನಿ ಇದನ್ನ. ನಮ್ಮ ಅಕ್ಕನ ಮಗಳು ಎಲ್ಲೋ ಸರ್, ನಾನು ಈ ಜಮೀನ 2016ರಲ್ಲಿ ಪರ್ಚೇಸ್ ಮಾಡಿದ್ರು ಸರ್. 2016ರಲ್ಲಿ ಪರ್ಚೇಸ್ ಮಾಡಿ ಕ್ರಯಪತ್ರ ಮಾಡಿಕೊಂಡು ಎಲ್ಲರೂ ಬಂದು ಅವ್ರ ಫ್ಯಾಮಿಲಿ ಟ್ರೀಯಿಂದ ಏನು ನಮ್ಗೆ ಕೊಟ್ಟರು, ಮಗಳು ಮದುವೆ ಮಾಡಬೇಕಂತೇಳಿ ತೊಗೊಂಡಿದ್ದು ಸರ್. ನಮ್ಮ ಹತ್ರ ದುಡ್ಡು ತೊಗೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಒಟ್ಟು ನಮ್ಮದು 3.5 ಎಕರೆ ಜಮೀನಿದೆ ಸರ್. ಅದರಲ್ಲಿ ಇವ್ರ ಹತ್ರ ತೊಗೊಂಡಿದ್ದು ಈ ನಂಬರ್ ಬಂದು 20 ಗುಂಟೆ ಬರುತ್ತೆ ಅಷ್ಟೇ ಸರ್. 89/3 ಅಂತೇಳಿ. ಅದಾದಮೇಲೆ ಈ ಮನೆ ಈ ಖಾತಾ ಕೂಡ ನಮ್ಮ ಹೆಸರಲ್ಲಿದೆ ಸರ್. ಇದು ಈ ಖಾತಾ ಕಾಪಿ ಸರ್. ಇವತ್ತಿಗೂ ಕೂಡ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹಿಡಿದು ಎಲ್ಲ ನಮ್ಮ ಹೆಸರಲ್ಲಿದೆ ಸರ್. ನನ್ನ ಮನೆ ನಾನು ಬೀಗ ತಕ್ಕೊಂಡು ಕಾಲು ಏಟಾಗಿ ಹೋಗಿತ್ತು. ಬೇಕಾದರೆ ಅದು ಪ್ರೂಫ್ ಕೊಡ್ತೀನಿ. ಆಪ್ರೇಷನ್ ಆಯಿತು. ಅದು ತೋರಿಸ್ಕೊಳಕ್ಕೆ ಹೋಗ್ತೀನಿ, ಬರ್ತೀನಿ. ಬಂದಾಗ ಬೀಗ ತಕ್ಕೊಂಡು ಇರ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಅರುಣ ಅನ್ನೋನು ಸ್ಟೇಷನ್ಗೆ ಕರೆದ್ರು. ನಾವು ಹೋಗ್ಬೇಕು.